ಸದನದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ ತಿಮ್ಮರೋಡಿ ಹೇಳಿಕೆ. ಹಾಗಾದ್ರೆ ಸತ್ಯವನ್ನ ತಿಳಿಯದೆ ದಾರಿ ತಪ್ಪಿದ್ರ ಬಿಜೆಪಿ ನಾಯಕರು? ಸದನದಲ್ಲಿ ಸಾಕಷ್ಟು ಕೋಲಾಹಲಕ್ಕೆ ಕಾರಣವಾಗಿದೆ ಮಹೇಶ್ ತಿಮ್ಮರೋಡಿ ಹೇಳಿಕೆ. ಇದರ ನಡುವೆ ಒಂದು ಪ್ರಶ್ನೆ ಉದ್ಭವವಾಗಿದೆ. ಸತ್ಯ ತಿಳಿಯದೆ ದಾರಿ ತಪ್ಪಿದ್ರ ಬಿಜೆಪಿ ನಾಯಕರು? ಸಿಎಂ 24 ಕೊಲೆ ಮಾಡಿದ್ದಾರೆ ಅಂತ ತಿಮ್ಮರೋಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ರು. ಇದೀಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಆ ಹೊಸ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ 24 ಕೊಲೆ ಹೇಳಿಕೆಯನ್ನ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ, ಮೊದಲಿಗೆ ಆ ಹೇಳಿಕೆ ಕೊಟ್ಟಿದ್ದು ಬಿಜೆಪಿಯ ಶಾಸಕರೇ ಆಗಿರುವಂತಹ ಹರೀಶ್ ಪೂಂಜಾ. ಹರೀಶ್ ಪೂಂಜಾ ಆ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಉಲ್ಲೇಖಿಸಿ ಮಹೇಶ್ ತಿಮ್ಮರೋಡಿ ಮಾತನಾಡಿದ್ರು. ಮಹೇಶ್ ತಿಮ್ಮರೋಡಿ ಮಾತನಾಡಿದ್ದನ್ನ ಪ್ರಸ್ತಾಪಿಸಿ ಸದನದಲ್ಲಿ ಆರ್ ಅಶೋಕ್ ಅವರು ಕ್ರಮಕ್ಕೆ ಒತ್ತಾಯಿಸಿದ್ರು. ಸುನಿಲ್ ಕುಮಾರ್ ಅವರು ಕೂಡ ಧ್ವನಿಗೂಡಿಸಿದ್ರು. ಪರಮೇಶ್ವರ್ ಅವರು ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಹಾಗಾದ್ರೆ ಎಂಎಲ್ಎ ಹರೀಶ್ ಪೂಂಜಾ ಹೇಳಿದ್ದು ಸತ್ಯನಾ ಸುಳ್ಳ? ಸತ್ಯ ಆಗಿದ್ರೆ ಸಿಎಂ ಮೇಲೆ ಕ್ರಮ ಕೈಗೊಳ್ಳಲಿ ಅಂತ ಹೇಳಿ ತಿಮ್ಮರೋಡಿ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆ ಸದನದಲ್ಲಿ ಸಾಕಷ್ಟು ಕೋಲಾಹಲಕ್ಕೆ ಕಾರಣವಾಗಿತ್ತು. ನೋಡಿ, ಬಿಜೆಪಿ ನಾಯಕರು, ಬಿಜೆಪಿಯ ಶಾಸಕರು ಕೊಟ್ಟಂತಹ ಹೇಳಿಕೆ ಇತ್ತಲ್ವಾ, ಅವರು ಪ್ರಸ್ತಾಪ ಮಾಡಿದ್ದು ನೇರವಾಗಿ ಮಹೇಶ್ ತಿಮ್ಮರೋಡಿ ಈ ರೀತಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧವೇ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧವೇ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಏನು ಕ್ರಮ ಆಗುತ್ತೆ ತಿಮ್ಮರೋಡಿ ವಿರುದ್ಧ ಅಂತ ಹೇಳ್ತಾ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯನ್ನ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರವನ್ನ ಕೊಡ್ತಾ, ಈಗಾಗಲೇ ಕ್ರಮಕ್ಕೂ ಕೂಡ ಸೂಚಿಸಿದ್ದೀವಿ, ನೇನು ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಬಟ್ ಇದರ ನಡುವೆ ಒಂದು ಸ್ಫೋಟಕ ಸತ್ಯ ಕೂಡ ಹೊರಬಂದಿದೆ. ಹಾಗಾದ್ರೆ ಅದಕ್ಕೂ ಮುನ್ನ ಮಹೇಶ್ ತಿಮ್ಮರೋಡಿ ಏನು ಮಾತನಾಡಿದ್ರು ನೋಡ್ಕೊಂಬನ್ನಿ. ತಾಲೂಕಿನ ಶಾಸಕ ಹರೀಶ್ ಪೂಂಜಾ MLA ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು, ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುವುದು, ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನ್ ಪೊಲೀಸ್ನವರು ಸತ್ತಿದಾರಾ ಈ ರಾಜ್ಯದಲ್ಲಿ? ಹರೀಶ್ ಪೂಂಜಾ ಹೇಳಿದ ತಕ್ಷಣ ಸುಮೋಟೋ ಕೇಸ್ ಹಾಕ್ಬೇಕಲ್ಲ. ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್? ಯಾಕೆ ಮಾಡಲಿಲ್ಲ? ನಾನು ಅದನ್ನು ಪ್ರಶ್ನೆ ಮಾಡೋದು. ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು, ಈಗ ಯಾಕೆ ಕೇಸ್ ಮಾಡಲಿಲ್ಲ? ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ. ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ. ಯಾಕೆ ಹಾಕ್ಲಿಲ್ಲ? ಇಲ್ಲ, ಅದನ್ನು ಸಾಬೀತು ಮಾಡಬೇಕು ಸಿದ್ದರಾಮಯ್ಯ. ನಾನು ಮಾಡಲಿಲ್ಲ, ಹರೀಶ್ ಪೂಂಜಾ ಸುಳ್ಳ ಅಂತ ಹೇಳಬೇಕು. ಅವನನ್ನು ಒಳಗೆ ಹಾಕಿದ್ದ ಹೇಳ್ಬೇಕು. ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದು ಹರೀಶ್ ಪೂಂಜಾ ಒಳಗೆ ಹೋಗ್ಬೇಕು, ಇಲ್ಲಾಂದ್ರೆ ಸಿದ್ದರಾಮಯ್ಯ. ಇದೇ ತಾಲೂಕಿನ ಶಾಸಕ ಹರೀಶ್ ಪೂಂಜಾ MLA ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು, ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುವುದು, ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನ್ ಪೊಲೀಸ್ನವರು ಸತ್ತಿದಾರಾ ಈ ರಾಜ್ಯದಲ್ಲಿ? ಹರೀಶ್ ಪೂಂಜಾ ಹೇಳಿದ ತಕ್ಷಣ ಸುಮೋಟೋ ಕೇಸ್ ಹಾಕ್ಬೇಕಲ್ಲ. ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್? ಯಾಕೆ ಮಾಡಲಿಲ್ಲ? ನಾನು ಅದನ್ನು ಪ್ರಶ್ನೆ ಮಾಡೋದು. ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು, ಈಗ ಯಾಕೆ
ಕೇಸ್ ಮಾಡಲಿಲ್ಲ. ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ, ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ, ಯಾಕೆ ಹಾಕ್ಲಿಲ್ಲ? ಇಲ್ಲ ಅದನ್ನು ಸಾಬೀತು ಮಾಡಬೇಕು ಸಿದ್ದರಾಮಯ್ಯ. ನಾನು ಮಾಡಲಿಲ್ಲ, ಹರೀಶ್ ಪೂಂಜಾ ಸುಳ್ಳ ಅಂತ ಹೇಳ್ಬೇಕು, ಅವನನ್ನು ಒಳಗೆ ಹಾಕಿದ್ದ ಹೇಳ್ಬೇಕು. ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದು ಹರೀಶ್ ಪೂಂಜಾ ಒಳಗೆ ಹೋಗ್ಬೇಕು, ಇಲ್ಲಾಂದ್ರೆ ಸಿದ್ದರಾಮಯ್ಯ. ಇದೇ ತಾಲೂಕಿನ ಶಾಸಕ ಹರೀಶ್ ಪೂಂಜಾ MLA ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ, ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು. ನಾನು ಸದನದಲ್ಲಿ ತಿಮ್ಮಾರೋಡಿ ಹೇಳಿಕೆ ಪ್ರಸ್ತಾಪಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಸಿಎಂ 24 ಕೊಲೆ ಮಾಡಿದ್ದಾರೆ ಎಂದಿದ್ದು ಹರೀಶ್ ಪೂಂಜಾ. ಗಿರೀಶ್ ಮಟ್ಟಣ್ಣನವರ ವಿಡಿಯೋ ಸ್ಟೇಟ್ಮೆಂಟ್ ಇದು. ಹರೀಶ್ ಪೂಂಜಾ ಹೇಳಿಕೆ ತಿಮ್ಮಾರೋಡಿ ಪ್ರಸ್ತಾಪಿಸಿದ್ದಾರೆ ಅಷ್ಟೇ. ಪ್ರಚಾರದ ವೇಳೆ ಬಿಜೆಪಿ ಶಾಸಕ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಶಾಸಕರು ಹೇಳಿದ ಮಾತನ್ನ ನಾವು ನಂಬಬೇಕಲ್ವೇ? MLA ಹರೀಶ್ ಪೂಂಜಾ ಹೇಳಿದ್ದು ಸತ್ಯನಾ ಸುಳ್ಳ? ಶಾಸಕರ ಹೇಳಿಕೆ ಪ್ರಸ್ತಾಪಿಸಿ ತಿಮ್ಮಾರೋಡಿ ಮಾತನಾಡಿದ್ದಾರೆ. ಕಟ್ ಅಂಡ್ ಪೇಸ್ಟ್ ವಿಡಿಯೋ ನೋಡಿ ಮಾತನಾಡಿದ್ದಾರೆ ಬಿಜೆಪಿ ನಾಯಕರು. ಹಾಗಾಗಿ DK ಶಿವಕುಮಾರ್, ಆರ್ ಅಶೋಕ್ ಮೇಲೆ ಕ್ರಮ ಆಗಬೇಕು. ಗಿರೀಶ್ ಮಟ್ಟಣ್ಣನವರ ಹೇಳಿಕೆ ಇದು. ವಿಚಾರ ಪ್ರಸ್ತಾಪವಾಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಹರಿದಾಡ್ತಾ ಇದ್ದಂತೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಥ ಇವತ್ತು ಬೆಳಗ್ಗೆಯಿಂದ ಸದನದಲ್ಲಿ ಏನೆಲ್ಲ ಚರ್ಚೆ ಆಯ್ತಲ್ವಾ? ಮಹೇಶ್ ತಿಮ್ಮಾರೋಡಿ ಅವರ ಹೇಳಿಕೆಯನ್ನು ಪ್ರಸ್ತಾಪಿಸಿದ್ದು, ಆರ್ ಅಶೋಕ್ ಅವರು ಆರೋಪವನ್ನು ಮಾಡಿದ್ದು, ಗೃಹ ಸಚಿವರು ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣನವರು ಕೂಡ ಈಗ ವಿಡಿಯೋ ಸಂದೇಶವನ್ನು ಅಂದರೆ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಆ ವಿಡಿಯೋ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಅವರ ಮಾತೇನು ಅಂತ ಹೇಳಿದ್ರೆ, ಮಹೇಶ್ ತಿಮ್ಮಾರೋಡಿ ಹೇಳಿಕೆ ಅದು ಕಟ್ ಅಂಡ್ ಪೇಸ್ಟ್ ಹೇಳಿಕೆ ಅಂತ ಅರ್ಥ. ಮೊದಲು ಹರೀಶ್ ಪೂಂಜಾ ಬಿಜೆಪಿ ಶಾಸಕರು ಆ ರೀತಿಯಾಗಿ ಮಾತನಾಡಿದರು ನೋಡಿ. ಒಂದು ಡೇಟ್ ಸಮೇತ ನಾನು ಹೇಳ್ತೀನಿ. 24/5/2023 ಹರೀಶ್ ಪೂಂಜಾ ಅವರು ಸಾರ್ವಜನಿಕ ಸಭೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಸಿದ್ದರಾಮಯ್ಯನವರು 24 ಹಿಂದೂ ಕಾರ್ಯಕರ್ತರ ಕೊಲೆ ಮಾಡಿದ್ದಾರೆ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ ಬಹಿರಂಗ ಸಭೆಯಲ್ಲಿ. ಅಂದರೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಆಗುತ್ತೆ, ಹರೀಶ್ ಪೂಂಜಾ ಅವರು ಗೆಲುವನ್ನು ಸಾಧಿಸ್ತಾರೆ, ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಆ ಕಾರ್ಯಕ್ರಮದಲ್ಲಿ ಹರೀಶ್ ಪೂಂಜಾ ಮಾತನಾಡ್ತಾ ಸಿದ್ದರಾಮಯ್ಯನವರ ವಿರುದ್ಧ ಗಂಭೀರ ಆರೋಪ, ಸಿದ್ದರಾಮಯ್ಯನವರ ವಿರುದ್ಧ ಟೀಕೆ ಮಾಡ್ತಾ ಸಿದ್ದರಾಮಯ್ಯನವರು 24 ಹಿಂದೂ ಕಾರ್ಯಕರ್ತರ ಕೊಲೆ ಮಾಡಿದ್ದಾರೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. 24/5/2023 ಅದಾದ ಬಳಿಕ ಹರೀಶ್ ಪೂಂಜಾ ಅವರ ಆ ಹೇಳಿಕೆಯನ್ನು ಇಟ್ಕೊಂಡು 26/5/2023 2 ದಿನಗಳ ಬಳಿಕ ಮಹೇಶ್ ತಿಮ್ಮಾರೋಡಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿ ನೋಡಿ, ನಮ್ಮ ಶಾಸಕರು, ನಮ್ಮ ಕ್ಷೇತ್ರದ ಅಥವಾ ನಮ್ಮ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕರು ಹರೀಶ್ ಪೂಂಜಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು 24 ಕೊಲೆಗಳನ್ನು ಮಾಡಿದ್ದಾರಂತೆ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ತನಿಖೆ ಆಗಬೇಕು ಅಂತ ಹೇಳಿದ್ರೆ, ಶಾಸಕರು ಹೇಳ್ತಾ ಇರೋದು ನಿಜಾನ ಸುಳ್ಳ? ಶಾಸಕರು ಹೇಳಿದ್ದು ನಿಜಾನೇ ಆದರೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಇಲ್ಲ, ಶಾಸಕರು ಹೇಳಿದ್ದು ಸುಳ್ಳಾದರೆ ಶಾಸಕರ ವಿರುದ್ಧ ಅರ್ಥಾತ್ ಹರೀಶ್ ಪೂಂಜಾ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ. ಸೊ 2 ವರ್ಷಗಳ ಹಿಂದಿನ ಹೇಳಿಕೆ, ಆ ವಿಡಿಯೋ ಮಹೇಶ್ ತಿಮ್ಮಾರೋಡಿ ಅವರ ಆ ವಿಡಿಯೋ ಅಂದರೆ 26/5/2023 ಮಹೇಶ್ ತಿಮ್ಮಾರೋಡಿ ಮಾತನಾಡಿರ್ತಾರೆ. ಆ ಹೇಳಿಕೆಯನ್ನು ಇವತ್ತು ಸದನದಲ್ಲಿ ಆರ್ ಅಶೋಕ್ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಮಹೇಶ್ ತಿಮ್ಮಾರೋಡಿ ಮುಖ್ಯಮಂತ್ರಿಗಳ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ, 24 ಕೊಲೆಘಟಕ ಅನ್ನುವ ಪದವನ್ನು ಯೂಸ್ ಮಾಡಿದ್ದಾರೆ. ಹೀಗಾಗಿ ಆತನ ವಿರುದ್ಧ ನೀವೇನು ಕ್ರಮ ಕೈಗೊಳ್ತೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಅದೇ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಅವರು ಕೂಡ ಮಧ್ಯಪ್ರವೇಶವನ್ನು ಮಾಡ್ತಾರೆ.
ಗೃಹ ಸಚಿವರನ್ನ ಒತ್ತಾಯವನ್ನು ಮಾಡ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರು ಮಧ್ಯೆ ಪ್ರವೇಶ ಮಾಡಿ, ನಾನು ಕೂಡ ವಿಡಿಯೋಗಳನ್ನು ನೋಡಿದ್ದೀನಿ, ನಿಮ್ಮದೇ ಪಕ್ಷದ ವಿರುದ್ಧ ಯಾವ ರೀತಿ ಮಾತನಾಡಿದ್ದಾರೆ ಅಂತವೂ ಕೂಡ ಗೊತ್ತಿದೆ. ಸೊ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲದಕ್ಕೂ ಕೂಡ ಸ್ಪಷ್ಟೀಕರಣೆ ಕೊಡ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಗೃಹ ಸಚಿವರು ಎದ್ದು ನಿಂತು ಹೇಳ್ತಾರೆ, ಸೂಚನೆ ಕೊಟ್ಟಿದ್ದೀನಿ, ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ, ಅವರ ವಿರುದ್ಧ FIR ಆಗುತ್ತೆ, ಅವರನ್ನು ಅರೆಸ್ಟ್ ಮಾಡ್ತಾರೆ, ಮಹೇಶ್ ತಿಮ್ಮಾರೋಡಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟರು, ಸದನಕ್ಕೆ ತಿಳಿಸಿದ್ರು. ಅದಾದ ಬಳಿಕ ಎಲ್ಲ ಬೆಳವಣಿಗೆಗಳು ಒಂದು ಕಡೆ ಆದರೆ, ಈ ಬೆಳವಣಿಗೆಯ ಬೆನ್ನಲ್ಲೇ ಗಿರೀಶ್ ಮಟ್ಟಣ್ಣನವರ್ ತಮ್ಮ ಇನ್ಸ್ಟಾದಲ್ಲಿ ಲೈವ್ ಬರ್ತಾರೆ. ಇನ್ಸ್ಟಾದಲ್ಲಿ ಲೈವ್ ಬಂದು ಒಂದು ಸ್ಪಷ್ಟೀಕರಣ ಕೊಡ್ತಾರೆ. ನೋಡಿ, ಸದನದಲ್ಲಿ ಇಷ್ಟೆಲ್ಲ ವಿಚಾರ ಪ್ರಸ್ತಾಪ ಆಗಿದೆಯಲ್ವಾ, ಆ ವಿಡಿಯೋದ ಅಸಲಿಯತ್ತು ಏನು ಅಂತ ಹೇಳಿದ್ರೆ, ಮಹೇಶ್ ತಿಮ್ಮರೋಡಿ ಈ ಹಿಂದೆ ಮಾತನಾಡಿದ್ದ ವಿಡಿಯೋ ಅದು ಕೂಡ ಶಾಸಕರ ಹೇಳಿಕೆಯನ್ನು ಉಲ್ಲೇಖಿಸಿ ಮಾತನಾಡಿದ್ರು. ಬಟ್ ಈಗ ಕಟ್ ಅಂಡ್ ಪೇಸ್ಟ್ ವಿಡಿಯೋವನ್ನು ಇಟ್ಕೊಂಡು BJP ನಾಯಕರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಕಟ್ ಅಂಡ್ ಪೇಸ್ಟ್ ವಿಡಿಯೋವನ್ನು ನಂಬಿ ಮಾತನಾಡಿದ್ದಕ್ಕಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ನೋಡಿ, ಇಡೀ ಪ್ರಕರಣ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದದ್ದು. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಮಹೇಶ್ ತಿಮ್ಮರೋಡಿ ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ಮಹೇಶ್ ತಿಮ್ಮರೋಡಿ ವಿರುದ್ಧವೂ ಕೂಡ ಒಂದಿಷ್ಟು ಆರೋಪಗಳಿದೆ. ಆ ಆರೋಪಗಳ ಬಗ್ಗೆ ಈಗ ಬೇಡ. ಬಟ್ BJP ನಾಯಕರು, ಮುಖ್ಯವಾಗಿ ವಿಪಕ್ಷ ನಾಯಕ R ಅಶೋಕ್ ಅವರು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಮುಖ್ಯಮಂತ್ರಿಗಳ ವಿರುದ್ಧವೇ ಆರೋಪವನ್ನು ಮಾಡಿದ್ದಾರೆ ಅಂತ ಹೇಳಿ.